ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನಂತರೂ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸಖತ್ತಾಗಿರ್ತಕ್ಕಂತಹ ಮೀನನ್ನು ತವಾ ಫ್ರೈ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಎಲ್ಲರೂ ಕೂಡ ಇಷ್ಟಪಡುವಂತಹ ಈ ಮೀನಿನ ಫಿಶ್ನ ತವಾ ಫ್ರೈನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ನಾನು ಏನೇನು ಹಾಕ್ತೀನಿ ಅಂತ ಅಳತೆ ಸಮೇತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಮೊದಲು ಹಾಕ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಕೊರೆಂಡರ್ ಪೌಡರ್ ಅಂದರೆ ಧನಿಯಾ ಪೌಡ್ರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಅಥವಾ 1 ಚಿಟಿಕೆ ಹಾಕಿದರೂ ಕೂಡ ತೊಂದರೆ ಇಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸ್ನೇಹಿತರೆ, ಇದೇನಪ್ಪ ಈ ಕಲರ್ ಇದೆ ಅನ್ಕೋಬೇಡಿ, ಒಂದೊಂದು ಕಂಪ್ನಿದು ಒಂದೊಂದು ಕಲರ್ ಇರುತ್ತೆ. ಸೊ ಅದನ್ನು 1.5 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ. ನಂತರ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ತಗೊಂಡಿದ್ದೀನಿ. ಸೊ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ 1 ಸ್ಪೂನಷ್ಟು ನಾನು ಇದಕ್ಕೆ ಅಡುಗೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ತವಾ ಫ್ರೈ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಎಷ್ಟು ಗಟ್ಟಿಯಾಗಿ ಮಿಕ್ಸ್ ಮಾಡ್ತೀನಿ ಅಂತ ನಿಮಗೆ ನಂತರ ತೋರಿಸ್ತೀನಿ ಸ್ನೇಹಿತರೆ. ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇಷ್ಟು ಗಟ್ಟಿಯಾಗಿರಬೇಕು. ಈ ರೀತಿ ಗಟ್ಟಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡೀನಿ. ಹೆಚ್ಚಾಗಿ ನೀರನ್ನು ಹಾಕ್ಕೊಂಡಿಲ್ಲ. ನಂತರ ಇದಕ್ಕೆ ನಾನು ಒಂದು ನಿಂಬೆಹಣ್ಣನ್ನು ಸೇರಿಸ್ತೀನಿ. ಒಂದು ಅರ್ಧ ನಿಂಬೆಹಣ್ಣನ್ನು ಇದಕ್ಕೆ ನಾನು ಹಿಂಡ್ತಾ ಇದ್ದೀನಿ. ಸೊ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಿ ಮತ್ತೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ, ಫಿಶ್ ಫ್ರೈ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು. ನೋಡಿ, ಇವಾಗ ನಿಂಬೆಹಣ್ಣನ್ನು ಹಿಂಡಿದ ಮೇಲೆ ಇಷ್ಟು ಮಸಾಲ ತೆಳುವಾಗಿ ರೆಡಿಯಾಗಿದೆ. ನಂತರ ಇವಾಗ ಸ್ನೇಹಿತರೆ, ನಾನು ಜಿಲಾಬಿ ಮೀನು ಅಂತ ಬರುತ್ತೆ, ಫ್ರೆಶ್ ಆಗಿತ್ತು. ಸೊ ಈ ರೀತಿ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಈ ರೀತಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ kg ಇರಬಹುದು ಇದು. ಸೊ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಮಸಾಲ ಏನಿತ್ತಲ್ಲ ಅದನ್ನು ಇದಕ್ಕೆ ಕೋಟಿಂಗ್ ಮಾಡಬೇಕು ಸ್ನೇಹಿತರೆ. ಈ ರೀತಿ ತವಾ ಫ್ರೈ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲ ಕಡೆನೂ ಹತ್ತೋ ರೀತಿ ನೀಟಾಗಿ ಕೋಟಿಂಗ್ ಮಾಡಿ ಈ ರೀತಿ. ಸೊ ಎಲ್ಲರೂ ಡಿಫ್ರೆಂಟಾಗಿ ಮಾಡ್ತಾರೆ, ಆದರೆ ಈ ವಿಧಾನದಿಂದ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ನೀವು ಯಾವುದೇ ಕಾರಣಕ್ಕೂ ಹೊರಗಡೆ ತಿನ್ನಲ್ಲ, ಮನೇಲೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಸೂಪರಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನೀಟಾಗಿ ಎಲ್ಲ ಕಡೆನೂ ಕೋಟಿಂಗ್ ಮಾಡಿಕೊಂಡು ಎಲ್ಲ ಫಿಶ್ಗಳನ್ನು ಪಕ್ಕದಲ್ಲಿ ಎತ್ತಿಡಬೇಕಾಗುತ್ತೆ. ಇವಾಗ ನಾನು ಅಷ್ಟಕ್ಕೂ ಈ ರೀತಿ ನೀಟಾಗಿ ಕೋಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿನಿಮಮ್ 2 ತಾಸು ನಾವು ಮಸಾಲ ಅದು ಕ್ಲೀನಾಗಿ ಅಬ್ಸರ್ವ್ ಆಗೋವರೆಗೂ ಕೂಡ 2 ತಾಸು ಬಿಡಬೇಕು. ಇದು ಮೊದಲನೇ ಟಿಪ್ಸು. ಸೊ ನೀವು ಆ ಮುಂಚೆನೇ ನೀವು ಕರೆದು ಬಿಟ್ಟರೆ, ಹಾಗೆ ನೀವೇನಾರು ಫ್ರೈ ಮಾಡೋಕ್ಕೆ ಹೋದರೆ ಆ ಮಸಾಲ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಸೊ ಫ್ರಿಜ್ಜಲ್ಲಾದರೂ ಇಡಿ, ಫ್ರಿಜ್ಜಲ್ಲಿಟ್ಟರೆ ಒಂದು ಅರ್ಧ ಗಂಟೆ ಸಾಕು. ಸೊ ಫ್ರಿಜ್ ಅವೈಲೇಬಲ್ ಅಂದರೆ ಮಿನಿಮಮ್ 2 ತಾಸು ನಾವು ಈ ರೀತಿ ಕೋಟಿಂಗ್ ಮಾಡಿ ಇಡಬೇಕಾಗುತ್ತೆ. ಸೊ ನಾನು ಇವಾಗ 2 ತಾಸು ಬಿಡ್ತಾ ಇದ್ದೀನಿ. ನಂತರ ನಿಮಗೆ ಯಾವ ರೀತಿ ಫ್ರೈ ಮಾಡೋದು ಅಂತ ತೋರಿಸ್ತೀನಿ. ಸ್ನೇಹಿತರೆ, 2 ಗಂಟೆ ಆಗಿದೆ. ಮಸಾಲ ಎಲ್ಲ ನೋಡಿ ಈ ರೀತಿ ಮುಂಚೆನೇ ಹಚ್ಚಿಟ್ಕೊಂಡಿದ್ದೆಲ್ಲ ಮಸಾಲೆ ಎಲ್ಲ ಫಿಶ್ ಹೀರ್ಕೊಂಡಿದೆ. ಈಗ ಒಂದು ತವಾ ತೊಗೊಂಡಿದ್ದೀನಿ, ನಾನ್ ಸ್ಟಿಕ್ ತವಾನ. ನೀವು ಮನೇಲಿ ಯಾವ್ದಾರು ಅವೈಲೇಬಲ್ ಇದ್ದರೆ ದೋಸೆ ತವಾ ಅಥವಾ ಬೇರೆ ತವಾ ಯಾವುದೇ ಇದ್ರೂ ತಗೋಬಹುದು. ಅದಕ್ಕೆ ಮುಂಚೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, 2 ಟೇಬಲ್ ಸ್ಪೂನ್ ಸ್ನೇಹಿತರೆ, ಹೆಚ್ಚಾಗಿ ಹಾಕಕ್ಕೆ ಹೋಗಬೇಡಿ. ಸೊ ಎಣ್ಣೆ ಎಲ್ಲದಕ್ಕೂ ಸ್ಪ್ರೆಡ್ ಆಗೋ ರೀತಿ ಈ ರೀತಿ ನೋಡ್ಕೊಳ್ಳಿ. ಸೊ ಎಲ್ಲ ಎಣ್ಣೆ ಸ್ಪ್ರೆಡ್ ಆದಮೇಲೆ ಒಂದೊಂದೇ ಫಿಶನ್ನು ನಾನು ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ಅಷ್ಟು ಫಿಶ್ಶು ಫ್ರೈ ಆಗೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಹೆಚ್ಚಿಗೆ ಇಡಬಾರ್ದು ಸ್ನೇಹಿತರೆ. ತುಂಬಾ ಕಡಿಮೆ ಇಡಬೇಕು. ಸೊ ನೀವು ಹೆಚ್ಚಾಗಿ ಏನಾರು ಇಟ್ರಿ ಅಂತ ಹೇಳಿದರೆ ಮುಂಚೆನೇ ಸ್ಟಾರ್ಟಿಂಗೇ ಎಲ್ಲ ಮಸಾಲೆ ಏನು ಹಚ್ಚಿದ್ವಲ್ಲ ಅದು ಸೀದೋಗ್ಬಿಡುತ್ತೆ. ನಮಗೆ ಫಿಶ್ ರೆಡಿ ಆಗಿದೆ ಅಂತ ಅನಿಸುತ್ತೆ, ಆದರೆ ಅದು ರೆಡಿ ಆಗಿರೋದಿಲ್ಲ ಸ್ನೇಹಿತರೆ.
ಸೊ ಹಾಗಾಗಿ ಫ್ಲೇಮನ್ನು ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಇಟ್ಕೊಳಕ್ಕೆ ಹೋಗಬೇಡಿ, ಕಡಿಮೆಯಲ್ಲಿ ನೀವು ಫ್ರೈ ಮಾಡ್ತಾ ಬನ್ನಿ. ಸೊ ಹಾಗೆ ಒಂದು ಸೈಡು ನೀವು ಫ್ರೈ ಮಾಡ್ಕೊಂಡಾದ ನಂತರ ಇದನ್ನು ಹಾಗೆ ಈ ರೀತಿ ಉಲ್ಟಾ ಹಾಕಿ ಮತ್ತು ಪ್ರತಿಯೊಂದು ಫಿಶನ್ನು ನೀವು ಫ್ರೈ ಮಾಡಬೇಕಾಗುತ್ತೆ. ಅಂದರೆ ಎರಡೂ ಕಡೆ ನೀವು ನೀಟಾಗಿ ಫ್ರೈ ಮಾಡಬೇಕು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ. ಸೊ ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದು ಬ್ಯಾಟಿಂಗ್ ಮಾಡಿಬಿಟ್ರೆ ಅಬ್ಬಬ್ಬಾ ಎಷ್ಟು ರುಚಿಕರವಾಗಿರುತ್ತೆ ಗೊತ್ತಾ. ತುಂಬಾ ಟೇಸ್ಟಿ ಕೊಡುವಂತಹ ಫಿಶ್ ಫ್ರೈನ ಯಾವ ರೀತಿ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಟೇಸ್ಟಿಯಾಗಿರ್ತಕ್ಕಂತಹ ಮೀನಿನ ತವಾ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಆದರೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊತ ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಇದು ಬ್ಯಾಚುಲರ್ ಸ್ನೇಹಿತರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಹೊರಗಡೆ ಅಲ್ಲಿ ಇಲ್ಲಿ ತಿನ್ನೋದಕ್ಕಿಂತ ಹೆಲ್ತಿಯಾಗಿ ಮನೇಲಿ ಯಾಕೊಮ್ಮೆ ಈ ರೀತಿ ಮಾಡ್ಕೊಂಡು ತಿನ್ನಬಾರ್ದು, ಮಾಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ಇದೇ ರೀತಿ ಹೊಸ ವಿಧಾನ ಅಥವಾ ಹೊಸ ರೆಸಿಪಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.